सत्य नमः शिवाय अगणित नामा नमः शिवाय अघनिर्मूल नमः शिवाय अमितानन्द नमः शिवाय अविनाशाद्य नमः शिवाय आगम विमुक्त शिवाय आत्मोल्लास नमः शिवाय आद्यकरीश नमः शिवाय आपच्छेद नमः शिवाय आमयभेद नमः शिवाय आर्तसुबन्धो नमः शिवाय ज्वलगात्र नमः शिवाय ओंकारतला नमः शिवाय करुणापांग नमः शिवाय कर्माध्यक्ष नमः शिवाय कांक्षारहित नमः शिवाय कामितवरदा शिवाय कालापाद्य नमः शिवाय गुणमणिहार नमः शिवाय धननिस्सीमा नमः शिवाय चिद्घनरूप नमः शिवाय चिद्रूपांग नमः शिवाय चिन्मात्र नमः शिवाय चिरसुखसारा नमः शिवाय जगदाधार नमः शिवाय जन्मविदूर नमः शिवाय ज्ञानजलनिधे नमः शिवाय ज्योतिर्पुञ्ज शिवाय तमोपहार नमः शिवाय तुर्यातीत नमः शिवाय त्रिजगन्मूल नमः शिवाय त्रैमलशूर नमः शिवाय दीनसुरकुज नमः शिवाय नमः शिवाय दोषविभङ्ग नमः शिवाय धर्मसपक्ष नमः शिवाय नतजनपाल नमः शिवाय नयनिर्लेप नमः शिवाय नादशरीर नमः शिवाय विरमाभेद्य नमः शिवाय द्विजनिश्चिन्त नमः शिवाय द्विजसुखभरित नमः शिवाय नित्यविनोद्य नमः शिवाय नित्यविमुक्त नमः शिवाय नियतिनियन्त नमः शिवाय निरवद्य विभो नमः शिवाय निरहङ्कार
तीर्था नमः शिवाय मुनिजनमान्या नमः शिवाय मोक्षोपाय नमः शिवाय यतिकुलनम्या नमः शिवाय यतिजनसेव्या नमः शिवाय लीलामूर्ते नमः शिवाय लोकसुरक्षा नमः शिवाय वरयोगीश नमः शिवाय वर्णासाद्या नमः शिवाय विघ्नविघाता नमः शिवाय विद्यासदना नमः शिवाय विमलगुणाढ्या नमः शिवाय विश्वाराध्या नमः शिवाय शरणाधीना नमः शिवाय शान्तागारा नमः शिवाय शाश्वतसत्या नमः शिवाय शुभभाण्डारा नमः शिवाय शोकाद्रिपवे नमः शिवाय सन्तततृप्ता नमः शिवाय सन्तापहरा नमः शिवाय सन्तोषमया नमः शिवाय संस्तुतिपात्रा नमः शिवाय सज्जनपोषक नमः शिवाय सदमलपूज्या नमः शिवाय सद्गुणशीला नमः शिवाय सद्रूपाङ्गा नमः शिवाय सरसामोदा नमः शिवाय सर्वशुभकरा नमः शिवाय सर्वाधारा नमः शिवाय साधुजननता नमः शिवाय सुखवारिनिधे नमः शिवाय सुगुणातिशया नमः शिवाय सुज्ञानिवरा नमः शिवाय सौन्दर्यनिधे नमः शिवाय सौख्यसमुद्रा नमः शिवाय सौम्यशरनिधे नमः शिवाय हृदयावासा नमः शिवाय हृदयावासा नमः शिवाय हृदयावासा नमः शिवाय ॐ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते ॐ शान्तिः शान्तिः शान्तिः। ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ನಾಡು ಕಂಡ ಶ್ರೇಷ್ಠ ಅನುಭಾವಿಗಳು ಪರಮಪೂಜ್ಯ ಜ್ಞಾನಯೋಗಿ ಸಿದ್ದೇಶ್ವರಪ್ಪಗಳವರ ಕರಕಮಲ ಸಂಜಾತರಾಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಯೋಗಾಚಾರ್ಯರು, ಶ್ರೇಷ್ಠ ಅನುಭಾವಿಗಳು ಪರಮಪೂಜ್ಯಪಾದರಾದ ಅಮೃತಾನಂದ ಅಪ್ಪಂಗಳವರಿಗೆ ಅನಂತ ಕೋಟಿ ಭಕ್ತಿಯ ಶರಣಾರ್ಥಿಗಳು. ಇಂದರು ಅಪ್ಪಗಳವರ ಅಮೃತ ವಚನವನ್ನ ಆಲಿಸೋಣ. ಹೊತ್ತಾರೆಯದ್ದು ಗುರುದೇವರನ್ನಿ, ಹೊತ್ತಾರೆಯದ್ದು
ಗುರುದೇವರೆನ್ನಿ ನಿತ್ಯ ನಿರುಪಮ ಜ್ಞಾನಿಗೆ ಶರಣು ಬನ್ನಿ ಹೊತ್ತಾರೆ ಎದ್ದು ಗುರುದೇವರೆನ್ನಿ ಕರುಣಾ ಸಾಗರವೆನ್ನಿ ಕರ್ಮಯೋಗಿಯು ಎನ್ನಿ ಕರುಣಾ ಸಾಗರವೆನ್ನಿ ಕರ್ಮಯೋಗಿಯು ಎನ್ನಿ ನಿರಾಭಾರಿ ಚರಜಂಗಮ ಮೂರುತಿಯನ್ನಿ ಸರಳ ಸಜ್ಜನ ಕೆಯಲಿ ಬಸವನ ಹೋಲುವ ಸರಳ ಸಜ್ಜನ ಕೆಯಲಿ ಬಸವನ ಹೋಲುವ ಧರೆಯೋಳು ನಡೆದಾಡುವ ದೇವರೆನ್ನಿ ಹೊತ್ತಾರೆ ಎದ್ದು ಗುರುದೇವರೆನ್ನಿ ವಿಶ್ವ ಸಂತರು ಎನ್ನಿ ಶಾಂತಿ ದೂತರು ಎನ್ನಿ ವಿಶ್ವ ಸಂತರು ಎನ್ನಿ ಶಾಂತಿ ದೂತರು ಎನ್ನಿ ಭಕ್ತಿ ಜ್ಞಾನ ವೈರಾಗ್ಯದ ಸಾಗರವೆನ್ನಿ ಭಕ್ತಿದ ಹೃದಯಕ್ಕೆ ಭಕ್ತಿ ರಸವನ್ನು ಉಣಿಸಿ ಭಕ್ತಿದ ಹೃದಯಕ್ಕೆ ಭಕ್ತಿ ರಸವನ್ನು ಉಣಿಸಿ ಜ್ಞಾನ ಜ್ಯೋತಿ ಬೆಳಗಿಸಿದ ಭಾಸ್ಕರರೆನ್ನಿ ಹೊತ್ತಾರೆ ಎದ್ದು ಗುರುದೇವರೆನ್ನಿ ಸೃಷ್ಟಿ ಪೂಜಕರೆನ್ನಿ ಸಮಷ್ಟಿಗೆ ಪೂಜರೆನ್ನಿ ಸೃಷ್ಟಿ ಪೂಜಕರೆನ್ನಿ ಸಮಷ್ಟಿಗೆ ಪೂಜರೆನ್ನಿ ಮಠಪೀಠ ಬಯಸಾದ ಶ್ರೇಷ್ಠರೆನ್ನಿ ನುಡಿದಂತೆ ನಡೆಯುವ ನಡೆದಂತೆ ನುಡಿಯುವ ನುಡಿದಂತೆ ನಡೆಯುವ ನಡೆದಂತೆ ನುಡಿಯುವ ಕೊಡವಿಗೆ ಒಡೆಯ ಗುರು ಸಿದ್ದೇಶ್ವರರೆನ್ನಿ ಹೊತ್ತಾರೆ ಎದ್ದು ಗುರುದೇವರೆನ್ನಿ ಹೊತ್ತಾರೆ ಎದ್ದು ಗುರುದೇವರೆನ್ನಿ ಎಲ್ಲ ಪೂಜ್ಯರ ಶ್ರೀಪಾದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ತಮಗೆಲ್ಲರಿಗೂ ನಮಸ್ಕಾರಗಳು. ನಮ್ಮ ಜೀವನ ಇದು ದೇವನ ಕೊಡುಗೆ. ಇದು ಸಾಮಾನ್ಯವಾದದ್ದಲ್ಲ. ದೇವರೇ ನಮಗೆ ಇದನ್ನು ಉಡುಗೊರೆಯಾಗಿ ನಮಗೆ ಕೊಟ್ಟಿದೆ. ಇದು ಗಾಡ್ ಗಿಫ್ಟ್ ಅಂತಿರ್ತಾರಲ್ಲ, ನಿನಗೆ ಗಾಡ್ ಗಿಫ್ಟ್ ಅದಪ್ಪ, ನೀನು ಸಾಮಾನ್ಯನಲ್ಲ. ಹಾಗೆ ಪ್ರತಿಯೊಬ್ಬ ಮನುಷ್ಯನು ಗಾಡ್ ಗಿಫ್ಟ್. ನಮ್ಮ ಜೀವನನೇ ಇದು ಒಂದು ದೇವನ ಉಡುಗೊರೆ. ಇದು ಸಾಮಾನ್ಯ ಜನರು ಮಾಡಿದ್ದಲ್ಲ, ಇದು ಗಾಡ್ ಮೇಡ್, ಮ್ಯಾನ್ ಮೇಡ್ ಅಲ್ಲ. ಇದು ನನ್ನ ಮನುಷ್ಯ ಮಾಡಿಲ್ಲ, ನಮ್ಮ ಜೀವನವನ್ನು ದೇವರು ಮಾಡಿದ. ಇಂಥ ಜೀವನವನ್ನು ನಾವು ಸಮೃದ್ಧಗೊಳಿಸಿಕೊಳ್ಬೇಕು. ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ, ಎಲ್ಲ ಋಷಿಗಳು, ಮುನಿಗಳು, ಸಂತರು, ಶರಣರು ಎಲ್ಲರೂ ಏನು ಹೇಳ್ತಾರೆ, 1-2 ಕೆಲಸ ಮಾಡಿದ್ರೆ ನಮ್ಮ ಜೀವನ ಸಮೃದ್ಧ ಆಗ್ತದೆ ಮತ್ತು ಅದು ಸಾರ್ಥಕ ಆಗ್ತೈತಿ ಅಂತ ಹೇಳ್ತಾರೆ. ಏನು ಮಾಡಬೇಕು? ಮೊದಲನೇ ಕೆಲಸ, ನಮಗೇನಿದು ಒಂದು ಜೀವನ ಸಿಕ್ಕದ,
ಇದು ನನ್ನ ಬಡವು ಮಾಡಬಾರ್ದು, ಇದು ನನ್ನ ಬರೇ ಗಳಿಸುವುದಕ್ಕಾಗಿ, ಬರೇ ಸಂಗ್ರಹಿಸುವುದಕ್ಕಾಗಿ ಇದನ್ನು ಬಳಸಬಾರ್ದು, ಇದನ್ನು ಅನುಭವಿಸುವುದಕ್ಕಾಗಿ ಬಳಸಬೇಕು. ಮತ್ತು ಎರಡನೇದು, ಸತ್ಯವನ್ನು ಅರಿಯಬೇಕು. ಯಾವ ಮನುಷ್ಯ ಈ ಭೌತಿಕ ಜೀವನದಲ್ಲಿ ಅನುಭವಗಳನ್ನು ಶ್ರೀಮಂತ ಮಾಡ್ತಾನೆ ಮತ್ತು ಸತ್ಯವನ್ನು ಅರಿತುಕೊಳ್ತಾನೆ, ಅವನ ಜೀವನ ಸಮೃದ್ಧ ಆಯಿತು ಅಂತದರ ಅರ್ಥ. ಇಲ್ಲಾಂದ್ರೆ ನಾವು ನಮ್ಮ ಜೀವನವನ್ನು ಹಾಳು ಮಾಡಿಕೊಳ್ತೀವಿ. ಒಬ್ಬ ಕುಡುಕ ತಂದೆ ಕುಡಿದು ಎಲ್ಲ ಜೀವನ ಹಾಳು ಮಾಡಿಕೊಂಡಿದ್ದ, ಶರೀರದೊಳಗೆ ಏನೂ ಉಳಿದಿರಲಿಲ್ಲ. ಅವನಿಗೆ ಒಬ್ಬ ಮಗ ಇದ್ದ, ಮಗನ ಮೇಲೆ ಬಹಳ ಪ್ರೀತಿ ಅವನಿಗೆ. ಆ ಮಗ ಶಾಲಿ ಕಲಿಬೇಕು, ದೊಡ್ಡವ ಆಗಬೇಕು ಅಂತ ಕನಸು ಕಾಣ್ತಿದ್ದ. ಅದಕ್ಕೆ ಶಾಲೆಗೆ ಹಾಕಿದ್ದ, ಅವನಿಗೆ ಹುಡುಗನಿಗೆಲ್ಲ ಕಲಿಸ್ತಿದ್ದ. ಒಂದು ದಿವಸ ಆ ಹುಡುಗ ಒಂದು ಬುಕ್ಕದೊಳಗೆ ಪೆನ್ನು ತೊಗೊಂಡು ಎಲ್ಲ ಗೀಚ್ ಹಾಕೊಂಡು ಕುಳಿತಿದ್ದ. ಎಲ್ಲ ಬುಕ್ ತುಂಬ ಬರೇ ಅಡ್ಡ ಉದ್ದ ಗೆರೆ ಕೊರೆದು ಗೀಚ್ ಹಾಕ್ತಿದ್ದ. ಅವರ ಅಪ್ಪ ನೋಡಿದಲ್ಲ, ಅವನಿಗೆ ಅನಿಸ್ತು, ಏನಪ್ಪ ಇದು, ಎಂಥ ಬುಕ್ ಎಲ್ಲ ಹಾಳು ಮಾಡಿಬಿಟ್ಟು, ನೀನು ಕಲಿತು ದೊಡ್ಡವ ಆಗ್ಬೇಕಂತ ನಾನು ಶಾಲಿ ಕಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ, ಆದರೆ ನೀನು ಬುಕ್ಕನ್ನೆಲ್ಲ ಕೆಡಿಸ್ತಾ ಇದ್ದೀಯ. ಅವಾಗ ಅವನ ಹುಡುಗ ಹೇಳಿದ, ನೋಡು, ಇದೇನು ಒಂದು 10 ರೂಪಾಯಿದ ಬುಕ್ ಅದ, ಒಂದು 10 ರೂಪಾಯಿದ ಪೆನ್ ಅದ, ನಾನು ಗೀಚ್ ಹಾಕಿ ಇದನ್ನು ಕೆಡಿಸಿದ್ದೇನೆ. ನಿನಗೆ ಇಷ್ಟಕ್ಕನೇ ಎಷ್ಟು ನೋವಾಗೈತಿ. ಆದರೆ ನಿನಗ ದೇವರನ್ನುವ ಈ ಸೃಷ್ಟಿ 100 ವರ್ಷದ ಒಂದು ಜೀವನವನ್ನು ಕೊಟ್ಟಿತ್ತು, ಸುಂದರವಾದಂಥ ಶರೀರವನ್ನು ಕೊಟ್ಟಿತ್ತು. ಅದನ್ನು ಬಳಸಿಕೊಂಡು ನೀನು ಹಾಡ ಹಾಡಿ ಜೀವನವನ್ನು ಸ್ವರ್ಗ ಮಾಡುವಂತ ಕೊಟ್ಟಿತ್ತು. ಆದರೆ ನೀನು ಕುಡಿಯೋದಕ್ಕಾಗಿ ಬರೀ ಜೀವನವನ್ನೆಲ್ಲ ಹಾಳು ಮಾಡಿದಿ. ಆ ದೇವರಿಗೆ ಎಷ್ಟು ನೋವಾಗಿರಬೇಕು ಅಂತ ಆತ ಹೇಳಿದ. ನಾವು ಈ ಬದುಕನ್ನು ಅರಿತುಕೊಂಡು ಅದರ ಮೌಲ್ಯವನ್ನು ಅರಿತುಕೊಂಡು ಅದನ್ನು ಶ್ರೀಮಂತ ಮಾಡಲಿಕ್ಕೆ ಕಲಿತುಕೊಳ್ಬೇಕು. ಇದ್ರಾಗ ಎಲ್ಲ ಅದ ನಮ್ಮ ಜೀವನದಾಗ. ಇದು ಇಲ್ಲ, ಅದು ಐತ್ಲ ಅಂತ ಹೇಳಿ ಹೀಗೆ ಕೊರತೆಯನ್ನು ನೋಡುವುದಲ್ಲ. ಈಗ ನೋಡ್ರಿ, ಅಪ್ಪುಗಳು ಹೇಳ್ತಿದ್ರು, ಇಲ್ಲೆಲ್ಲ ಹೂ ತಂದಿಟ್ಟಾರ, ಎಲ್ಲ ಚೆಂಡು ಹೂ ಅದಾವ, ಗುಲಾಬಿ ಹೂ ಅದಾವ, ಉಳಿದೆಲ್ಲ ಹೂಗಳದಾವ. ಈ ಹೂ ಎಲ್ಲಿ ಬೆಳಿತಾವು ಅಂತಂದ್ರೆ, ಎಲ್ಲಿ ಹೊಲಸಿರ್ತದ ಅಲ್ಲೇ ಬೆಳಿತಾವ. ಹೂವಿಗೆ ಯಾರೂ ಹಾಲನ್ನು ಎರೆಯುವುದಿಲ್ಲ. ಹೂವಿಗೆ ಎಲ್ಲ ಕೊಳಚಿ ನೀರನ್ನೇ ಹಾಕ್ತೀವಿ. ನಮ್ಮ ಮನೆಯಾಗ ಯಾವುದು ಬೇಡಾಗಿರ್ತದ ಅದನ್ನೇ ಹೋಗಿ ಬಳ್ಳಿಗೆ ಹಾಕ್ತೀವಿ. ಎಲ್ಲ ದುರ್ವಾಸ ಇರ್ತದೆ. ಆದ್ರೆ ಹೂ ಏನ್ ಮಾಡ್ತೈತಿ ಅಂದ್ರೆ, ಅದರದ್ದು ದೊಡ್ಡ ಗುಣ, ಅದು ದುರ್ಗಂಧವನ್ನೆಲ್ಲ ತೆಗೆದುಕೊಳ್ತದ. ತೆಗೆದುಕೊಂಡು ಯಾರು ದುರ್ಗಂಧ ಕೊಟ್ಟಾರ ಅವ್ರನ್ನ ಬೈಕೊಂತ ಹೋಗುದಿಲ್ಲ. ಅದು ಅವರು ದುರ್ಗಂಧ ಕೊಡುವಾರ ಯಾಕ, ನಾನು ಸುಗಂಧವನ್ನು ಕೊಡಬೇಕಂತ ಅದನ್ನು ಸುಗಂಧವನ್ನಾಗಿ ಮಾಡ್ತೇವೆ. ಕುರೂಪವನ್ನೇ ಸುರೂಪನ್ನಾಗಿ ಮಾಡ್ತೇವೆ. ಅದಕ್ಕೆ ಒಂದು ದಿವಸ ಅದು ದೇವನ ತಲೆಯನ್ನ ಏರುತ್ತದೆ. ಅದು ನಮ್ಮ ಹಾಗೇನೆ ಬರೇ ಜಗತ್ತನ್ನ ಇನ್ನೊಬ್ಬರನ್ನ ಬೈಕೊಂತಾನೆ ಕುಳಿತಿತ್ತು ಅಂದ್ರೆ ನಮ್ಮಂಗ ಸಾಮಾನ್ಯ ಆಗೇನೆ ಇರ್ತಿತ್ತು. ಆದ್ರೆ ಯಾರು ಅದಕ್ಕೆ ಕೊಳಚಿ ನೀರು ಹಾಕ್ಯಾರ ಅವ್ರನ್ನೂ ಅದು ನೋಡುವುದಿಲ್ಲ. ತನ್ನ ಹತ್ತಿರ ಏನೈತೆ ಅದನ್ನ ಯೋಚಿಸುವುದಿಲ್ಲ. ಅದಕ್ಕೆ ಒಂದೇ ಏನು ಅಂತಂದ್ರೆ, ನಾನು ಒಂದು ಹೂವನ್ನು ಕೊಡಬೇಕು, ನನ್ನಿಂದ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಜಗತ್ತನ್ನ ಸುಗಂಧಿತಗೊಳಿಸಬೇಕು ಅಂತದು ಪ್ರಯತ್ನ ಮಾಡ್ತದೆ.
ಹಾಗೆ ದೇವರಿಗೆ ಯಾವಾಗ ಸಂತೋಷ ಆಗ್ತದಂದ್ರೆ ನಾವು ನಮ್ಮ ಬದುಕನ್ನು ಒಂದಿಷ್ಟು ಸುಗಂಧಿತಗೊಳಿಸಿದ, ಇದನ್ನ ಶ್ರೀಮಂತಗೊಳಿಸಿದಾಗ ದೇವರಿಗೆ ಸಂತೋಷ ಆಗೋದು. ಸಮಸ್ಯೆಗಳಂತೂ ಎಲ್ಲ ಕಡೆ ಇದ್ದೇ ಇರ್ತಾವೆ. ನಾವು ಇಲ್ಲಿ ಭಾರತ ದೇಶದಲ್ಲಿ ಇರುವವರು ಏನಂತೀವಿ, ಭಾರತ ದೇಶದಾಗ ಸಮಸ್ಯೆಗಳು ಬಹಳ ಅದಾವ ಅಂತೀವಿ. ಅಮೇರಿಕಕ್ಕೆ ಹೋದ್ರೂ ಸಮಸ್ಯೆಗಳು ಇರುವುದೇ. ಅಮೇರಿಕಾದಾಗೂ ಇದ ಭೂಮಿ, ಅಮೇರಿಕಾದಲ್ಲಿನೂ ಇದ ಜನ, ಅಮೇರಿಕಾದಾಗ ಉದಿಸುವಂತ ಸೂರ್ಯ ಏನು ಬೇರೆ ಇರುವುದಿಲ್ಲ, ಅಮೇರಿಕಾದಾಗಿರುವಂತ ಚಂದ್ರ ಏನು ಬೇರೆ ಇಲ್ಲ, ಇದೇ ಎಲ್ಲ. ಆದ್ರೆ ಬದುಕಬೇಕನ್ನುವಂತವ ಅಮೇರಿಕ ಇರ್ಲಿ ಭಾರತ ಇರ್ಲಿ ಆತ ಸುಂದರವಾಗಿ ಬದುಕ್ತಾನೆ. ಇನ್ನ ಆತನ ಮನಸ್ಸಿನಲ್ಲೇನೆ ಸರಿ ಇರ್ಲಿಲ್ಲ ಅಂದ್ರೆ ಅವನು ಎಲ್ಲಿ ಓದಿಟ್ರು ಅವನು ಬದುಕುವುದಿಲ್ಲ. ಒಬ್ಬ ಹೆಣ್ಮಗಳು ಗಂಡನ ಮನೆಗೆ ಬಂದಿದ್ದಳು. ಮನ್ಯಾಗ ಅತ್ತಿ ಕೆಲಸ ಹೇಳುವವಳು, ಮಾವು ಕೆಲಸ ಹೇಳುವವ. ಆಕೆಗೆ ಕೆಲಸ ಮಾಡಿ ಮಾಡಿ ಬೇಜಾರಾಯ್ತು. ಗಂಡನಿಗೆ ಹೇಳಿದಳು, ಇಲ್ಲೇನು ಬರೀ ಕೆಲಸ ಮಾಡೋದೇ ಆಯ್ತು, ನಾ ತವ್ರ ಮನೆಗೆ ಹೋಗ್ತೀನಿ ಅಂತ ತವ್ರ ಮನೆಗೆ ಹೋದಳು. ಒಂದು ವಾರ ಆಗಿತ್ತು. ಗಂಡ ಹೆಂಡತಿ ಕಡೆ ನೋಡ್ಲಿಕ್ಕೆ ಹೋದ. ಅಲ್ಲಿ ಮನ್ಯಾನವರು ತವ್ರ ಮನ್ಯಾನವರು ಎಷ್ಟು ದಿವಸ ಇಟ್ಕೊಳ್ತಾರೆ ಖಾಲಿ. ಮೊದಲನೇ ದಿವಸ ಬಂದಿದ್ದಳು, ಬಹಳ ದಿವಸಿಗೆ ಬಂದಾಳ ಅಂತ ಹೇಳಿ ಅವತ್ತೆಲ್ಲ ಏನು ಯಾರು ಹೇಳಲಿಲ್ಲ. ಮರುದಿವ್ಸ ತಾಯಿ ಹೇಳಿದ್ರು, ಇವತ್ತು ಹೆಂಗೂ ಬಂದದಿ, ನೀನೇ ಒಂದು ಸ್ವಲ್ಪ ಅಡಿಗೆ ಮಾಡು ಅಂತ ಅಡಿಗೆ ಮಾಡಕ್ ಹಚ್ಚಿದ್ರು. ಆನಂತರ ಅನ್ನೊಂದಿಷ್ಟು ಹೇಳಕತ್ತ, ತಮ್ಮೊಂದಿಷ್ಟು ಹೇಳ್ತಿದ್ದ. ತವ್ರ ಮನೆಯಲ್ಲಿನೂ ಸಹಿತ ಕೆಲಸ ಮಾಡ್ತಿದ್ಳು. ಗಂಡ ನೋಡಾಕ ಬಂದ. ಈಕೆಗೆ ಗಂಡನ ಮಾತನಾಡಿಸ್ಲಿಕ್ಕಿನ ಸಮಯ ಇರಲಿಲ್ಲ, ಅಷ್ಟು ಕೆಲಸದಾಗ ತೊಡಗಿದ್ದಳು. ಅವಾಗ ಗಂಡಂದ, ನೀನು ಅಲ್ಲಿ ಗಂಡನ ಮನ್ಯಾಗ ನಮ್ಮ ಮನ್ಯಾಗ ಕೆಲಸ ಬಹಳ ಅದ ಅಂತ ಹೇಳಿ ಇಲ್ಲಿ ಬಂದು ಇಲ್ಲರಿ ಎಲ್ಲಿ ನಿನಗೆ ಸೌಡ್ ಐತಿ ಅಂತ. ಎಷ್ಟು ಕೆಲಸ ಮಾಡ್ತಾ ಅದೇನು. ಅವಾಗ ಆಕೆ ಹೇಳಿದ್ರು, ಏನ್ ಮಾಡೋದು, ತಾಯಿಗಾಗಿ ಮಾಡಬೇಕಲ್ಲ. ನಮ್ಮ ತಾಯಿ ಆಕೆ, ನಮ್ಮ ತಮ್ಮನಿಗಾಗಿ ಮಾಡಲೇಬೇಕಲ್ಲ. ನನ್ನ ಅಣ್ಣನಿಗಾಗಿ ಮಾಡ್ತಾ ಇದ್ದಾನೆ, ಅದಕ್ಕೆ ಮಾಡಲೇಬೇಕಾಗ್ತೈತಿ, ಇವರೆಲ್ಲ ನಮ್ಮವ್ರದಾರು ಅಂತ ಹೇಳಿದ್ರು. ಅವಾಗ ಆತ ಹೇಳಿದ, ನೋಡು, ಅದೇನು ನಮ್ಮ ಮನಿ ಅದಲ್ಲ, ಅದು ನಿಂದ ಮನಿ ಅಂತ ತಿಳ್ಕೊ.